ಗ್ರಾಮದಲ್ಲಿ 18 ವರ್ಷಗಳ ಹಿಂದಿನಿಂದ ಇಂದಿನವರೆಗೆ ತನ್ನ ಯಜಮಾನನ ಆಸ್ತಿ ಜಮೀನು ಮನೆ ಸಲುವಾಗಿ ಅವರ ಮೈದುನ ಭಾಗಗಳಾದಂಥವರು ಅವರ ಪತಿ ಪಾಲಿನ ಆಸ್ತಿಯನ್ನ ಅವರಿಗೆ ಕೊಡದೆ ಅವರನ್ನ ಅಲೆದಾಡಿಸುತ್ತಾ ಇದ್ದಾರೆ. ಹಾಗೆ ಈಗ ಅವರ ಯಜಮಾನರು ತೀರಿಕೊಂಡು 18 ವರ್ಷಗಳು ಗತಿಸಿದ್ದಾವೆ. ಅಂದಿನಿಂದ ಇಂದಿನವರೆಗೂ ಅವರು ತಮ್ಮ ತಂದೆ ತಾಯಿ ಅವರ ಮನೆಯಲ್ಲಿ ತಮ್ಮ ಮಕ್ಕಳನ್ನ ಇಟ್ಟುಕೊಂಡು ಜೋಪಾನ ಮಾಡಿಕೊಂಡು ಬಂದಿದ್ದಾರೆ. ಈಗ ಗಂಡನ ಹೊಲಮನೆ ಆಸ್ತಿಗೆ ಬಂದರೆ ಅವರ ಮೈದುನ ಭಾವಗಳು ಅದಕ್ಕೆ ಅವರದು ತುಂಬಾ ವ್ಯಾಜ್ಯವನ್ನ ಮಾಡುತ್ತಿದ್ದಾರೆ. ಬೆಳಗಾಂ ಜಿಲ್ಲೆಯ ಸವದತ್ತಿ ತಾಲೂಕು ತಲ್ಲೂರು ಗ್ರಾಮದ ಇವರು ಸುನಂದ ಅನ್ನುವವರು ಎಲ್ಲ ಪೊಲೀಸ್ ಸ್ಟೇಷನ್ ಅಡ್ಡಾಡಿ ಕಂದಾಯ ಇಲಾಖೆ ಒಡ್ಯಾಡಿ ಕೊನೆಗೆ ತಾವೇ ಸೀದಾ ಕೋರ್ಟಿಗೆ ಮೊರೆ ಹೋಗಿ ಕೋರ್ಟಿನಿಂದ ತಂದು ಅದನ್ನು ಪೊಲೀಸರಿಂದ ಹೇಳಿಸಿಸಿ ಜವಾಬ್ದಾರಿ ತಗೊಂಡ್ರು. ಅಲ್ಲಿ ಸರಿಯಾಗಿ ಅವರಿಗೆ ಯಾವುದೇ ರೀತಿ ಅವರಿಗೆ ಒಂದು ಪ್ರೊಟೆಕ್ಷನ್ ಇಲ್ಲ, ಯಾವುದೇ ರೀತಿಯ ಸಂರಕ್ಷಣವನ್ನು ಇಲ್ಲಿಯವರೆಗೆ ಒಟ್ಟು ಯಾವ ಇಲಾಖೆಯವರು ಒದಗಿಸಿಲ್ಲ, ಅವರು ಆರಕ್ಷಕರು ಒದಗಿಸಿಲ್ಲ. ಕಂದಾಯ ಇಲಾಖೆ ನ್ಯಾಯಾಲಯದಲ್ಲಿ ಎಲ್ಲ ಅವರ ಯಜಮಾನರು ಮತ್ತು ಅವರಂತೆ ಅವರ ಮಕ್ಕಳಂತೆ ನ್ಯಾಯಾಲಯದಲ್ಲಿ ಎಲ್ಲ ಅವರ ಯಜಮಾನರು ಮತ್ತು ಅವರಂತೆ ಅವರ ಮಕ್ಕಳಂತೆ ಎಲ್ಲ ಈ ಆರ್ಡರ್ ಕಾಪಿ ಬಂದರೂ ಸರಿಯಾಗಿ ಅದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ. ಅವರಿಗೆ ಇನ್ನೂ ನಿಜವಾದ ನ್ಯಾಯವನ್ನು ಸಿಕ್ಕಿಲ್ಲ. ಅವರಿಗೆ ಬಂದು ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್ ಬಂದು ಮೊರೆ ಹೋಗಿದ್ದಾರೆ. ಅದಕ್ಕೆ ಅವರಿಗೆ ನಾವು ಭರವಸೆಯನ್ನು ನೀಡಿದ್ದೇವೆ. ಕಂದಾಯ ಇಲಾಖೆ ಅವರನ್ನು ಹಾಗೂ ಆರಕ್ಷಕರನ್ನು ಕರೆದುಕೊಂಡು ನಿಮಗೆ ಯಾವುದೇ ರೀತಿ ಸೂಕ್ತವಾದ ನ್ಯಾಯವನ್ನು ಒದಗಿಸುತ್ತೇನೆ ಎಂದು ನಾವು ನಮ್ಮ ರಾಷ್ಟ್ರದ ನ್ಯೂಸ್ ಚಾನೆಲ್ ವತಿಯಿಂದ ಅವರಿಗೆ ಭರವಸೆಯನ್ನು ನೀಡಿದ್ದೇವೆ. ಬೆಳಗಾವಿ ಜಿಲ್ಲಾ ವರದಿಗಾರರು ಮಹಾದೇವಪ್ಪ, ಮಾಯಪ್ಪ, ಮಬ್ಬನೂರ್, ಸಾಕಿನ್, ಮುರುಗೋಡು ತಾಲೂಕು, ಸವದತ್ತಿ ಜಿಲ್ಲಾ, ಬೆಳಗಾವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಏನು ಒಂದು 5 ವರ್ಷ ಆಯ್ತು ಇನ್ನು ಮನೆ ಮಾಡ್ಕೊಂಡು ಕೂತ್ಬಿಟ್ಟಿ. ನಿನಗೆ ಏನು ಫಾಯ್ದೆ ಸಿಗತೈತಿ ಹಿಂಗೆ ಮಾಡಕ್ಕೆ ಕೂತ್ಬಿಟ್ಟೆ? ಹಾ ಹಲೋ, ಏನು ಫಾಯ್ದೆ ಸಿಗತೈತಿ ನಿನಗೆ? ಹಾ ಹಲೋ, ಇಲ್ಲೇ ಫೋನ್ ಹಚ್ತಾನ, ಹೋಗೋದು ಬೇಡ, ಇಲ್ಲೇ ಫೋನ್ ಹಚ್ತಾನ ಅವ್ರಿಗೆ ಸಾಹೇಬರಿಗೆ. ಅದೆಲ್ಲ ಕೋರ್ಟ್ನ ಬಗೆಹರಿಸ್ಕೊಂಡಿಂದ ಮಾಡ್ಕೊ ಅಂತ ಹೇಳಿದಾರ. ಹೇಳಿದ್ರು ಮತ್ತೀಗ ಮಾಡ್ಕೊಳಕ್ಕಿಂತ ಅಂದ್ರೆ ಅಲ್ಲಿ ಅಡಿಗೆ ಮನೆ ಹೋಗಿ ಆಚೆ ಕಡೆ ಮನೆ ಅಡಿಗೆ ಮನೆ ಅಲ್ಲ ಹೊಟ್ಟೆಲೆ ತಂದು ಹುಡುಗಿನ ಅಲ್ಲಿ ಇಟ್ಟಿಲ್ಲ ನಾನು. ಎಲ್ಲರೂ ಬಾಡಿಗೆ ಮನೆಗಾರ. ಅಯ್ಯ ಅದನ್ನ ನೀ ಏನು ಮತ್ತೆ ನನ್ನೇ ಕೇಳತ್ತೆ. ಮತ್ತೆ ಎಷ್ಟು ಅಲ್ಲ ಹೋಗಿ ಮನೆಗಾರ. ಅಯ್ಯ ಬಾಡಿಗೆ ಮನೆಗಾರ ಯಾಕಿರ್ಲಿ? ಹಾ ಮುಗಿ ಮಟ್ಟ ಎಲ್ಲ ಕೋರ್ಟ್ ಬಗೆಹರಿಸ ಮಟ್ಟ ಬಾಡಿಗೆ ಮನೆಗೆ ತೋರ್ಸ. ಅದ ಬಾಡಿಗೆ ಮನೆಗೆ ತೋರ್ಸ್ನಿ. ನಾ ತೋರ್ಸ್ತಾನೆ, ಇಲ್ಲೇ ತೋರ್ಸ್ತಾನೆ. ಪೊಲೀಸರಿಗೆ ಫೋನ್ ಹಚ್ತಾನ ತಡಿದಮ್ಮ. ಹಚ್ಚ ಪೊಲೀಸರು ಹಚ್ಚ. ಹಾ ಹಚ್ತಾನ ತಡಿ. 2000 ಇಸ್ವಿ ಒಳಗೆ ಕೋರ್ಟ್ ಕೇಸ್ ಹಾಕಿದ್ವಿ. ನಮ್ಮ ಮಾವ ಮಲ್ಲಪ್ಪ ಧೂಳಪ್ಪ ದಡವಾಡ ಅವರು ಲಾಕ್ಡೌನ್ ಆದಾಗಿಂದ ನೋಟಿಸ್ ಕಳಿಸಿದ್ವಿ ಕೋರ್ಟ್ಲಿಂದ. ಅವ್ರು ಏನು ದಾದ ಮಾಡಲಿಲ್ಲ. ಪಂಚಾಯತಿಗೆ ಹೋಗಿ ಇದನ್ನು ಅರ್ಜಿ ಕೊಟ್ಟಿವಿ, ತಕರಾರು ಅರ್ಜಿ ಕೊಟ್ಟಿವಿ. ಅವರು ಏನು ಇದನ್ನು ಮಾಡಲಿಲ್ಲ. ನಮ್ಮ ಆಸ್ತಿಯಲ್ಲಿ ಎಲ್ಲರೂ ಮನೆ ಕಟ್ಕೊಂಡು ಈಗ ಚಲೋ ಅದಾರ ಅವರು. ಈಗ ನಾ ಕಟ್ಟಾಕ ಕುಂತ್ರ ಹೊಡ್ಯಾಕ ಬರೋದು, ಇದನ್ನ ಮಾಡೋದು, ಹೊಲದಲ್ಲಿ ಧಮಕಿ ಹಾಕೋದು. ಒಟ್ಟು ಈಗ 7 ವರ್ಷ ಆಯ್ತು ನನಗೆ. ಒಬ್ರು ತೆಪ್ಪುಟ್ಲೆ ಒಬ್ರು ಬಂದು ಹೊಡಿದು, ಪಂಚಾಯತಿ ಧಮಕಿ ಮಾಡೋದು, ಹೊಲದಲ್ಲಿ ಧಮಕಿ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಲೆ ಅಲ್ಲಿ ಬಂದು ಧಮಕಿ ಮಾಡೋದು. ನಾವು ಒಬ್ಬಕ್ಕೆ ಇರೋದು ಕಾರಣಕ್ಕಾಗಿ ಎಲ್ಲರೂ ಬಂದು ನನಗೆ ಹೊಡಿದು ಬಡಿದು ಧಮಕಿ ಮಾಡ್ತಾರೆ ಅಂತ ಹೇಳ್ತಾನೆ. ನಾನು ಈ ರಾಷ್ಟ್ರ ಧ್ವನಿದಿಂದಾರು ನನಗೆ ನ್ಯಾಯ ಸಿಗಲಿ ಅಂತ ದಯವಿಟ್ಟು ಕೇಳುತ್ತೇನೆ. ಖಂಡಿತ ನಿಮ್ಮ ಒಂದು ವಿಶ್ವಾಸಕ್ಕೆ ನಾವು ಬದ್ಧರಾಗಿರ್ತೀವಿ. ಇದಕ್ಕೆ ನಮ್ಮ ಚಲನ MD ಅವರು, ನಾವು ಇಡೀ ನಮ್ಮ ಚಲನದವರೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಅದರ ಜೊತೆಗೆ ಆರಕ್ಷಕರು ನಿಮ್ಮ ಜೊತೆ ಇರ್ತಾರೆ, ಕಂದಾಯ ಇಲಾಖೆಯವ್ರನ್ನೂ ನಾವು ಕರ್ಕೊಂಡು ಇದಕ್ಕೆ ನಾವು ಏನು ಇದಕ್ಕೊಂದು ಯೋಗ್ಯವಾದ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾವು ಸನ್ನದ್ಧರಾಗಿ ನಿಲ್ತೀವಿ ಅನ್ನುವಂಥ ಭರವಸೆ ಮಾತುಗಳನ್ನು ತಮಗೆ ಕೊಡ್ತಾ ಇದ್ದೀನಿ. ರಾಷ್ಟ್ರಧ್ವನಿ ನ್ಯೂಸ್ ಚಾನಲ್ ಜಿಲ್ಲಾ ವರದಿಗಾರರು ಮಹಾದೇವಪ್ಪ, ಮಾಯಪ್ಪ, ಮಬ್ಬನೂರು. ನೊಂದಂಥ ಒಬ್ಬರು ಮಹಿಳೆಯರು ನಮ್ಮ ಹತ್ರ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಚಾನಲ್ಗೆ ಬಂದಿದ್ದಾರೆ. ಅವ್ರ ಕಷ್ಟ, ಅವ್ರ ನೋವು, ಅವರ ಒಂದು ಅಲಿದಾಟವನ್ನು ಕೇಳಿ ಅದಕ್ಕೆ ಏನು ಪರಿಹಾರ ಇಲ್ಲಿವರೆಗೂ ಪೊಲೀಸ್ ಇಲಾಖೆ ಆಗಲಿ ಕಂದಾಯ ಇಲಾಖೆ ಆಗಲಿ ಯಾವುದೇ ರೀತಿ ಅವ್ರಿಗೆ ನ್ಯಾಯವನ್ನು ಒದಗಿಸಿಲ್ಲ. ಇನ್ನು ಮುಂದೆ ಅದನ್ನು ನಾವು ರಾಷ್ಟ್ರಧ್ವನಿ ನ್ಯೂಸ್ ಚಾನಲಿಂದ ಒದಗಿಸ್ಬೇಕಂತ ಹೇಗಾರ ಅವರು ನಮ್ಮ ಕಡೆ ಕೇಳ್ಕೊಂಡು ಬಂದವರು. ಅದಕ್ಕೆ ಅವ್ರಿಗೆ ನಾವು ಭರವಸೆಯನ್ನು ಕೊಟ್ಟು ನಾವು ಕರೆಸಿದ್ದೀವಿ. ಅಮ್ಮ ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಸುನಂದ ಮಾದೇವ್ ದಡವಾಡ. ನಿಮ್ಮದು ಊರು ಯಾವ್ರು ರೀ? ತಲ್ಲೂರು ರೀ. ನಿಮ್ಮನ್ನು ಕೊಟ್ಟದ್ದು ತಲ್ಲೂರು ರೀ? ಹ್ಞೂ ರೀ. ನಮ್ಮ ತವ್ರ ಮನೆ ರೀ? ಮದನ ಬಾಯಿ ರೀ, ಕಿತ್ತೂರು ಹತ್ರ. ಎಷ್ಟನೇ ಇಸ್ವಿಯಾಗ ಮದುವೆ ಆಯ್ತು ನಿಮ್ಗೆ? 2001 ರೀ. 2001 ನಿಮ್ಮ ಯಜಮಾನ್ರು ತಿರ್ಕೊಂಡು ಎಷ್ಟು ವರ್ಷ ಆಯ್ತಮ್ಮ? 17 ವರ್ಷ ಆಯ್ತು ರೀ. 17 ವರ್ಷ ಆಯಿತು. ಆಯಿತು. ನಿಮ್ಗೆ 17 ವರ್ಷದಿಂದ ಈಗ ನಿಮ್ಗೆ ಆಸ್ತಿಯಲ್ಲಿ ಎಷ್ಟು ಬರ್ಬೇಕು ತಲ್ಲೂರಾಗಮ್ಮ?
ನಮ್ದೊಂದು 8 ಎಕರೆ ಬರ್ಬೇಕು ಸರ್. ನಿಮ್ಮ ಪಾಲಿಗೆ ಅಷ್ಟೇ 8 ಎಕರೆ? ಹಾಂ 8 ಎಕರೆ. ನಿಮ್ಮ ಯಜಮಾನ್ರ ಪಾಲಿಗೆ? ಹಾಂ ನಮ್ಮ ಯಜಮಾನ್. ನಿಮ್ಮ ಯಜಮಾನ್ರ ಪಾಲಿಗೆ 8 ಎಕರೆ ಬರ್ಬೇಕು. ಹ್ಞೂ ರೀ. ಹೊಲಾನು ಮನಿನೂ ಬರ್ಬೇಕು. ಹೊಲ ಮನಿ ಎರಡೂ ಬರ್ಬೇಕು. ಹಾಂ ಬರ್ಬೇಕು. ಈಗ ಮನಿ ಜಾಗ ಅದು ಏನು ಕೊಟ್ಟಿಲ್ಲ ನಿಮ್ಗೆ? ಇಲ್ರಿ, ಕಟ್ಟಾತಿದ್ದನ ಜಗಳ ಮಾಡಿ ಹೊಡಿದು ಬಡಿದು. ಅಂದ್ರೆ ನಿಮ್ಮ ಯಜಮಾನ್ರ ಪಾಲಿಗೆ ಬಂದಂತ ಮನಿ ಜಾಗ ಅಥವಾ ಹಳಿ ಮನಿ ಆಗಲಿ ಅದನ್ನ ಬಂದದನ್ನ ನೀವು ಕೆಡವಿ ಅದನ್ನ ಹೊಸಾದ್ ಮಾಡುವಾಗ? ಮನಿ ಏನಿಲ್ರಿ, ಜಾಗ ಬಂದಿದ್ದನ ನಾವು ಇದನ್ನ ಮಾಡಕ್ ಕುಂತಿದ್ರಿ, ಕಟ್ಸಾಕ್ ಕುಂತಿದ್ದು. 4 ಸಲಾನು ಗೌಂಡ್ಯಾರಿಗೆ ಉಸುಕು ಸಿಮಿಟು ಕಟ್ಟಿ ಒಂದು 4-5 ಸುತ್ತು ಕಟ್ಟಿದ ಗುಟ್ಲೆ ಬಂದು ಕೆಡುವುದು. ಒಂದ್ 3-4 ಮಂದಿ ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು ನಮ್ಗ ನಾದ್ನಿ ಮಗಳೂನು ಆಗ್ಬೇಕು. ಹೊಳ್ಳೆ ನಮ್ಮನ್ಯಾರು ಅವ್ರದ್ದು 3ನೇ ಮಾವನದು ಅಜ್ಜ ಸತ್ ಗುಟ್ಲೆ 3ನೇ ಮಾವನ ಅಕ್ಕನ ಮಗಳ ಹಂಗ ಮದ್ವಿ ಮಾಡ್ಯಾರ. ನಮ್ಮನೆಯವ್ರಿಗೆ ಅವ್ರಿಗೆ ಹೊಂದಾಣಿಕೆ ಆಗಿಲ್ಲ, ಅದು ಸುಡುಪತ್ರ ಆಗೈತಿ. ಸುಡುಪತ್ರ ಆದ್ಮೇಲೆ ನಾವು ನಮ್ಮನ್ನ ಮದ್ವೆ ಆದ್ರು. ನಮ್ಮ ಮದ್ವೆ ಆದ್ಮೇಲೆ ಅವ್ರು ಎದಕ್ಕೂ ಬಂದು ತಕರಾರು ಮಾಡಿಲ್ಲ, ಏನಿಲ್ಲ. ಈಗ ನನ್ನ ಗಂಡ ಸತ್ ಮೇಲೆ ಭಾಳ ತಕರಾರು ಮಾಡತ್ತಾಳ, ಹೊಡಿದು ಬಡಿದು. 2ನೇ ಅಜ್ಜನ ಮಕ್ಕಳು 3ನೇ ಅಜ್ಜನ ಮಕ್ಕಳು ಎಲ್ಲಾರು ಕೂಡಿ ಧಮ್ಕಿ ಹಾಕೋದು. ಹೊಲದಲ್ಲಿ ಹೋದ್ರ ಹೊಲದ ಬಾಜುಕರ್ನವ್ರಿಗೆ ಫೋನ್ ಹಚ್ಚಿ ಕರೆಸಿ ಹೊಡಿದು ಬಡಿದು ಧಮ್ಕಿ ಹಾಕೋದು. ಹೊಲಾನು ಮಾಡಿಕೊಡ್ವಲ್ರು, ಕಂದಾಯ ಇಲ್ಲಕ್ಕೆ ಹೋದ್ರೆ ನಮ್ದು ಏನು ಇದನ್ನು ಮಾಡಿಕೊಡ್ವಲ್ರು. ತಲಾಟಿ ಕೇಳಿ ನಾನು, ಅವರು ಏನು ನನಗೆ ಇದನ್ನು ಮಾಡಿಕೊಡ್ಲಿಲ್ಲ. ಒಂದು ಏನೋ ಉಪ್ಪನ ಆತು, ಒಂದು ಜೋಳ ಆತು, ಕಬ್ಬು ಆತು, ಎಲ್ಲ ಬೆಳಿತಾರ. ನನಗೆ ಮಾತ್ರ ನನ್ನ ಮಕ್ಕಳಿಗೆ ಒಂದು ಏನು ಸಿಗ್ಲಂಗೆ ಮಾಡಕ್ಕಂತಾರ. ಯಾರ್ದಾರ ರೈತರು ಕರ್ಕೊಂಡು ಮಾಡ್ಬೇಕಂದ್ರೆ ಧಮ್ಕಿ ಹಾಕ್ತಾರ, ಅದನ್ನ ಮಾಡಬೇಡ, ನಮ್ದು ಐತಿ ಅದ್ರಾಗ ಅಂಥೇಳಿ ಇದ್ರ ಮಾಡತ್ತಾರ. ಇದೇ ಥರ ಒಂದು 15 ವರ್ಷ ಆಯ್ತು. ಈಗ ನಮ್ಮನ್ಯಾರು ಸತ್ತ 17 ವರ್ಷ ಆಯಿತು. ನಮ್ಮ ನಾದ್ನ್ಯಾರ ಅಂತ ಒಂದು 3-4 ಮಂದಿ ಏನಿಲ್ಲ. ಒಂದನೇದವಕ್ಕೆ ಗೌರಮ್ಮ ಮುಮ್ಮಿಗಟ್ಟಿ, ಬಸವ ಮುಮ್ಮಿಗಟ್ಟಿ, ಇವರೇ ಬಂದು ತಕರಾರು ಮಾಡೋದು. 2ನೇ ಅಜ್ಜನ ಮಕ್ಕಳು ಅವ್ರ ಹೆಂಡತಿ ಮಕ್ಕಳು ಕೂಡಿ ಹೊಡಿಯೋದು. 2ನೇ ಅಜ್ಜನ ಮಕ್ಳು ಏನು ಸಂಬಂಧ ಅದಕ್ಕೆ ಆಸ್ತಿಗೆ? ಅವ್ರ ಗುಂಪು ಕಟ್ಕೊಂಡ ಬರ್ತಾರ್ರಿ ಅವ್ರನ್ನೆಲ್ಲ ಕರ್ಕೊಂಡು. ಅಂದ್ರೆ ಈಗ ಸ್ವತಃ ನಿಮ್ಮ ಮಾವನ ಮಕ್ಕಳು ಎಷ್ಟು ಮಂದಿ ಗಂಡು ಮಕ್ಕಳು? ನಮ್ಮ ಅಜ್ಜಗ 4 ಮಂದಿ. 4 ಮಂದಿ. ಅವ್ರು ಯಾರು ಊರಲ್ಲಿಲ್ಲ, ಒಬ್ಬರ ಅದಾರ. ಅವರು ಪರವಾಗಿದಾರ? ಇಲ್ಲ, ನಮ್ಮ ಪರವಾಗಿನ ಕೋಟಿಗೆ ಹಾಕಿದ್ದು. ನಡಕ ಅವ್ರ ಮಾತು ಕೇಳಿ ಬಿಟ್ರು. ಅವ್ರು ನಿಮ್ ಜೊತೆ ಬಿಟ್ರು ಅವ್ರದ್ದು ಅಂದ್ರೆ ಅವ್ರು ನ್ಯೂಟ್ರಲ್, ಅವ್ರ ಕಡೆನೂ ಇಲ್ಲ ನಿಮ್ಮ ಕಡೆನೂ ಇಲ್ಲ, ಮಧ್ಯಸ್ಥಕ್ಕೆ ಉಳ್ದಾರ. ಈಗ ಆಯ್ತು. ಈಗ ಅದು ನೀವು ಕೋರ್ಟಿಗೆ ಹಾಕಿದಾಗ ನಿಮ್ಮ ಆಸ್ತಿ ಅಂದ್ರೆ ಈಗ ನಿಮ್ಮ ಯಜಮಾನ್ರ ಪಾಲಿಗೆ ಬರೋ ಆಸ್ತಿ ಏನೈತಲ್ಲ, ನಿಮ್ಮ ಯಜಮಾನ್ರ ಪಾಲಿಗೆ ಬರೋ ಆಸ್ತಿ ಇದೆ ಸ್ವಂತ ನಿಮ್ಮ ಮಾವನ ಆಸ್ತಿನ ಇನ್ನು ಬೇರೆದವ್ರ ಆಸ್ತಿನ? ಇದು ಅದ ಬಸಮ್ಮನ ಆಸ್ತಿ ಅಂತ ಹೇಳಿ. ಬಸಮ್ಮನ ಆಸ್ತಿ ಅಂತ ಅಂದ್ರೆ ಯಾವ್ದ್ರ ಒಂದು ಸಂಬಂಧ ಬಂದಿತ್ತ? ಅದ ಬಸಮ್ಮ ಅಂದ್ರೆ ನಿಮ್ ಗಂಡ ಅವ್ರನ್ನ ಜೋಪಾನ ಮಾಡಿದ್ದ? ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ. ನಮ್ಮನೆಯವ್ರ ಜೋಪಾನ ಮಾಡಿ ನಾವು ಜೋಪಾನ ಮಾಡಿದ್ವಿ ಸತ್ತೂರಲ್ಲಿ. ಸತ್ತೂರಲ್ಲಿ 4-5 ವರ್ಷ ನಮ್ಮ ತಂದೆ ತಾಯಿ ಜೋಪಾನ ಮಾಡಿ ಅವರು ತೀರ್ಕೊಂಡ್ಮೇಲೆ ನಮ್ಮನೆಯವರು ತೀರ್ಕೊಂಡ್ರು. ಅವ್ರು ತೀರ್ಕೊಳ್ಳೋಕ್ಕಿಂತ ಮೊದಲು ನಿಮಗೆ ಮುಕ್ತಿ ಪತ್ರ ಮಾಡಿಟ್ಟಿದ್ರು? ನಿಮ್ಮ ಹೆಸರಲ್ಲೇ ಮುಕ್ತಿ ಪತ್ರ ಮಾಡಿಟ್ಟಿದ್ರು. ಅಂದ್ರೆ ಆ ಪ್ರಕಾರವಾಗಿ ಅವ್ರ ಆಸ್ತಿಯನ್ನ ಎಷ್ಟು ಬರ್ಬೇಕಾಗಿತ್ತು ನಿಮಗೂ? ಅವ್ರ ಅಮ್ಮನ ಹೆಸರ ಅವ್ರ ತಾಯಿನ ಚಿಕ್ಕಮ್ಮನ ಏನ್ ಜೋಪಾನ ಮಾಡಿದಾರಲ್ಲ, ಅವ್ರ ಆಸ್ತಿ ಎಷ್ಟು ಬರ್ಬೇಕಾಗಿತ್ರಿ ನಿಮ್ಗೆ? 8 ಎಕರೆ ಬರ್ಬೇಕು. ಅವ್ರದ 8 ಎಕರೆ ರೀ. ಅಂದ್ರೆ ನಿಮ್ಮ ಮಾವಂದು ಆಸ್ತಿ ಒಳಗೆ ನಿಮ್ಮ ಯಜಮಾನ್ರು ಒಂದು 7 ಕಾಳಷ್ಟು ಒಂದು ಬಿಡಿಕಾಸು ತಗೊಂಡಿಲ್ಲ ಅಂದಂಗ. ಇದು ತಮ್ಮ ಚಿಕ್ಕಮ್ಮನ ಜೋಪಾನ ಮಾಡಿದಕ್ಕಾಗಿದ ಅವ್ರಿಗೆ. ಅಂದ್ರೆ ಇದಕ್ಕೆ ಅವ್ರು ಯಾರು ಇದಕ್ಕೆ ಹೊಣೆಗಾರಲ್ಲ, ಇದಕ್ಕೆ ಯಾರು ಜವಾಬ್ದಾರಲ್ಲ. ಇದು ತಾಯಿನ ಏನ್ ಅವ್ರ ಚಿಕ್ಕಮ್ಮನ ಏನ್ ಜೋಪಾನ ಮಾಡಿದಲ್ಲ, ಅವ್ರಿಗೆ ಉಡುಗೊರೆಯಾಗಿ ಕೊಟ್ಟದ್ದು, ದಾನವಾಗಿಯೂ ಮುಕ್ತಿವಾಗಿಯೂ ಕೊಟ್ಟದ್ದು ಇದು ಅಲ್ಲ. ಅಂದ್ರೆ ಇವನೇ ನನ್ನ ಮಗ ಅಂತ ತಿಳ್ಕೊಂಡಾರು ಕೊಟ್ಟಿದ್ದು ಅಂತ ತಿಳ್ಕೊರಿ, ದತ್ತಕ ಅಂತಾರ ತಗೊಂಡಾರ ಅಂತ ತಿಳ್ಕೊರಿ. ಈ ರೀತಿ ಆದದ್ದು. ಆಯ್ತು. ಈಗ ಇದಕ್ಕೆ ಅವ್ರು ಏನು ಇದಕ್ಕೆ ಸಂಬಂಧ ಬರೋದಿಲ್ಲ, ಇದಕ್ಕೆ ನ್ಯಾಯನೂ ಹುಡಬಾರ್ದಾಗಿತ್ತು. ಅದು ಯಾಕೋ ಗೊತ್ತಿಲ್ಲ, ಅದು ನ್ಯಾಯ ಹುಡತ್ತಾರು. ನಾವು ಅದನ್ನ ಸಮಕ್ಷಮ ನಾವು ಒಂದ್ಸಲ ಬಂದು ವಿಚಾರ ಮಾಡ್ತೀವಮ್ಮ. ಮತ್ತೆ ಈಗ ನಿಮಗೆ ಕೋರ್ಟ್ಗೆ ಈಗ ನಿಮ್ಮಂತ ಏನು ಕೋರ್ಟಿಗೆ ಆದದ್ದು ಇದೈತಿಲ್ಲ, ಇದು ಕೋರ್ಟ್ನಿಂದ ಬಂದೈತೆ ನಮ್ಮದು. ಅದು ಕೋರ್ಟ್ನಿಂದ ಬಂದು ಅಂದ್ರೆ ಅದು 8 ಎಕರೆ ಆಸ್ತಿ, ಅದು ಅವ್ರ ಪಾಲಿಂದ ಜಾಗ, ಮನಿ ಜಾಗ. ಆಯ್ತು. ಇದು ಸ್ಟೇಷನ್ಗೆ ಅದು ಬಂದಿದ್ದೇನಮ್ಮ ನೀನು ಯಾವಾಗಾರ? ಕೊಟ್ಟಿದ್ದೇನ್ರಿ. ಎಷ್ಟು ಸಲ ಬಂದಿದೆ ಸ್ಟೇಷನ್ಗೆ? ಯಾವ ಸ್ಟೇಷನ್ಗೆ ಬಂದಿದ್ದಿ? ಮುರುಗೋಡ್ ಪೊಲೀಸ್ ಸ್ಟೇಷನ್ಗೆ ಬಂದೇನ್ರಿ. ಹೊಳ್ಳಿ ಎಷ್ಟು ಸಲ ಒಂದೊಂದು ತೋರಿಸ್ರಿ, ಒಂದೊಂದು ಕಂಪ್ಲೇಂಟ್ ರೀ. ಎಷ್ಟು ಸಲ ಬಂದ್ರಿ? ಒಂದು ಕಂಪ್ಲೇಂಟ್ ಒಂದೊಂದು ತೋರಿಸ್ರಿ, ಹಂಗೆ ತೋರಿಸ್ರಿ. ಒಂದು ಸಲ, 2 ಸಲ ರೀ, 2 ಸಲ ರೀ, 3 ಸಲ ರೀ, 4 ಸಲ. ಇದು ಇಲ್ಲಿ ಎಲ್ಲ ಮುಗಿಸಿ ಮತ್ತು ಮಹಿಳಾ ಕೋರ್ಟ್ದಿಂದ ಜಜ್ಮೆಂಟ್ ಆದ ಬಂದಿಂದ ಕ್ಲಿಯರ್ ಆದಿಂದ ಮಹಿಳಾ ಸಾಂತ್ವನ ಕೇಂದ್ರಕ್ಕೂ ಹೋಗಿದ್ರಿ ಅಮ್ಮ ನೀವು, ಹೌದಲ್ರಿ? ಆಯಿತು. ಇದನ್ನು ನಾವು ಗೃಹ ಇಲಾಖೆ ನಾವು ಆರಕ್ಷಕರ ಜೊತೆಯನ್ನು ನಾನು ಮಾತಾಡ್ತೀನಮ್ಮ ಸಾಧ್ಯ ಆದಷ್ಟು.
ಅವ್ರೇನು ಇದಕ್ಕೆ ಏನೋ ಒಂದು ಪರಿಹಾರ ಅವರು ನಾವು ಕೂಡಿ ಇದಕ್ಕೆ ಪರಿಹಾರ ಹುಡುಕ್ತೀವಿ. ಹುಡುಕಿ ನಿಮ್ಗೆ ಏನು ಆದಂಥ ಯೋಗ್ಯವಾದಂಥ ನ್ಯಾಯ ನಾವು ಕೊಡಿಸ್ಲಿಕ್ಕೆ ನಾವು ಭರವಸೆಯನ್ನು ನಮ್ಮ ಚಲನ ವತಿಯಿಂದನೂ ಕೊಡ್ತೀವಿ ಮತ್ತು ಗೃಹ ಇಲಾಖೆಯವ್ರ ಮೇಲೆ ನನಗೆ ನಂಬಿಕೆ ಐತಮ್ಮ, ಆರಕ್ಷಕರ ಮೇಲೆ ನಂಬಿಕೆ ಐತೆ. ಯಾಕಂತಂದ್ರೆ ಅದು ಏನೋ ಒಂದು ಇಷ್ಟು ದಿವಸ ಅದು ಯಾವ ಕಾರಣಕ್ಕಾಗಿ ಹಿಂದುಳಿದತ್ತೆ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಮೇಲೆ ನಾನು ಮಾತ್ರ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ. ಅವ್ರ ಕಡೆಯಿಂದ ನನ್ನ ಕೆಲಸ ನಾನು ಅವರು ಜೊತೆಗೂಡಿ ನಿಂತು ನಿಮಗೆ ಯಾವುದೇ ಒಂದು ರೀತಿ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಸರಿಯಮ್ಮ? ಆಯಿತು. ಮತ್ತೇನಾದ್ರು